ನಮಸ್ಕಾರ ಆಚಾರ್ಯ. ಸ್ವಲ್ಪ ನಮಸ್ಕಾರ ಆಚಾರ್ಯ. ಸರ್ ಅಷ್ಟಾಗಿ ನಮಸ್ಕಾರ. ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಯಂ ಧ್ಯೇಯಮಮ್ನಾಜಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ. ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ. ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತಿಸ್ತು ಸದಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ಪ್ರಥಮ ಸ್ಕಂಧೆ ಅಷ್ಟಮಾಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಈಗ 18ನೆಯ ಶ್ಲೋಕದ ವಿವರಣೆ ಆಗ್ಬೇಕಾಗಿದೆ. 18ನೇ ಶ್ಲೋಕದ ಅರ್ಥ ಸೂತ ಪುರಾಣಿಕರು ಭೃಗುದ್ವಹ ಅಂತ ಶಬ್ದ ಬಳಸ್ತಾ ಇದ್ದಾರೆ. ಭೃಗು ವಂಶದಲ್ಲಿ ಬಂದವರು ಶೌನಕಾದಿ ಋಷಿಗಳು. ಅವರಿಗೆ ಸಂಬೋಧನೆ ಮಾಡ್ತಾ, ಹೇ ಶೌನಕರೇ ಕೇಳ್ರಿ, ಏನಂತಂದ್ರೆ ಯದ್ಯಪಿ ಅಸ್ತ್ರಂ ಬ್ರಹ್ಮಶಿರಃ, ಈ ಬ್ರಹ್ಮಾಸ್ತ್ರ ಏನಿದೆ ಅದರ ಪ್ರಭಾವ ಏನು ಅಂತ ಅವ್ರು ವರ್ಣಿಸ್ತಾರೆ. ಒಮ್ಮೆ ಯಾರಾದ್ರೂ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿದ್ರೆ ಅದಕ್ಕೆ ಪ್ರತಿಯಾಗಿ ಯಾರು ಪ್ರಯೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಸ್ತ್ರ ಏನಾರು ಪ್ರಯೋಗ ಮಾಡೋದಿದ್ರೆ ಅದು ಬ್ರಹ್ಮಾಸ್ತ್ರನೇ ಆಗ್ಬೇಕು. ಆದರೆ ಬ್ರಹ್ಮಾಸ್ತ್ರವನ್ನ ಯಾರು ಮತ್ತೊಬ್ಬ ಪ್ರಯೋಗ ಮಾಡಿದ್ರೆ ಆಗ 2 ಬ್ರಹ್ಮಾಸ್ತ್ರಗಳು ಸೇರಿದ್ರೆ ಇಡೀ ಜಗತ್ತಿನ ನಾಶ. ಯಾಕಂದ್ರೆ ಅಷ್ಟು ದೊಡ್ಡ ಅಸ್ತ್ರ, ಪರಸ್ಪರ ಘರ್ಷಣೆ ಆಯ್ತು ಅಂದ್ರೆ ಎರಡಕ್ಕೂ ಇಡೀ ಜಗತ್ತಿಗೆ ತೊಂದರೆ. ಆದ್ರಿಂದ ಅಪ್ರತಿಕ್ರಿಯಂ, ಅದಕ್ಕೆ ಪ್ರತೀಕಾರನೇ ಇಲ್ಲ. ಯಾಕೆ ಇನ್ನೊಂದು ಬ್ರಹ್ಮಾಸ್ತ್ರ ಬಂದ್ರು ಕೂಡ, ಯಾವ್ದೋ ಸಣ್ಣ ಪುಟ್ಟ ಅಸ್ತ್ರ ಬಂದ್ರೆ ಅದು ಬ್ರಹ್ಮಾಸ್ತ್ರದ ಮುಂದೆ ಅದರ ಶಕ್ತಿ ಏನು ನಡೆಯಲ್ಲ. ಹಾಗಂತ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡಿದ್ರು ಪುನಃ ಕಷ್ಟ. ಯಾಕೆ ಕಷ್ಟ ಅಂತಂದ್ರೆ ಇಡೀ ಜಗತ್ತಿಗೆ ನಾಶ ತಂದು ಕೊಡುತ್ತೆ ಆ ಬ್ರಹ್ಮಾಸ್ತ್ರಗಳು. ಅಷ್ಟೇ ಅಲ್ಲದೆ ಅಮೋಘಂ, ಒಂದು ಸಲ ಅದು ಪ್ರಯೋಗ ಮಾಡಿದೀವಿ ಅಂದ್ರೆ ಮೋಘ ಅಂದ್ರೆ ವ್ಯರ್ಥ ಎಂದೆಂದಿಗೂ ಆಗೋದಿಲ್ಲ. ಅದು ಯಾವತ್ತೂ ಕೂಡ ತನ್ನ ಪ್ರಯೋಜನ ಏನಿದೆ ಅದನ್ನ ಪಡಿಲೇಬೇಕದು. ಇಂಥ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿ ಆಗಿದೆ, ಅಷ್ಟಾದ್ರೂ ಕೂಡ ಅದು ಶಾಂತ ಆಯ್ತು ಅಂದ್ರೆ ಸುಮ್ನಾಗೋಯ್ತು ಅಂತ, ಅದರ ಕೆಲಸ ನಡೀಲಿಲ್ಲ. ಯಾಕೆ ಅಂದ್ರೆ ವೈಷ್ಣವಂ ತೇಜ ಆಸಾಧ್ಯ ವೈಷ್ಣವಂ ತೇಜ ಅಂತ ಹೇಳಿದ್ದಾರೆ. ಇಲ್ಲಿ ತೇಜ ಅಂದ್ರೆ ಸಾಮರ್ಥ್ಯ ಅಥವಾ ಪ್ರಕಾಶ. ಯಾವುದರ ಪ್ರಕಾಶದ ಮುಂದೆ ಅದು ಶಾಂತ ಆಗೋಯ್ತು ಅಂದ್ರೆ ವೈಷ್ಣವಂ ಅಂತ ಹೇಳ್ತಾರೆ. ಅಂದ್ರೆ ವಿಷ್ಣುವಿಗೆ ಸಂಬಂಧಪಟ್ಟಿದ್ದು. ಅಂದ್ರೆ ಕೃಷ್ಣನ ಸುದರ್ಶನ ಅಸ್ತ್ರ ಏನಿದೆ, ಈ ಸುದರ್ಶನ ಅಸ್ತ್ರದ ಮುಂದೆ ಬ್ರಹ್ಮಾಸ್ತ್ರ ಅದು ಶಾಂತ ಆಗೋಯ್ತಂತೆ. ಅಂದ್ರೆ ಅನಿವಾರ್ಯ
ಅದಕ್ಕಿಂತ ದೊಡ್ಡ ಅಸ್ತ್ರ ಒಂದಿದೆ, ಯಾವುದು? ಸುದರ್ಶನಾಸ್ತ್ರ. ಆ ಅಸ್ತ್ರ ಬಂದಿದ್ರಿಂದ ಅದರ ಜೊತೆಗೆ ಸೇರ್ತು ಬ್ರಹ್ಮಾಸ್ತ್ರ. ತಾನು ಏನು ಮಾಡ್ಲಿಲ್ಲ, ಶಾಂತವಾಗಿ ಬ್ರಹ್ಮಾಸ್ತ್ರ ಆಯ್ತು. ಇದು ವೈಷ್ಣವಾಸ್ತ್ರದ ಮಹಿಮೆ, ಬ್ರಹ್ಮಾಸ್ತ್ರಕ್ಕಿಂತ ಮೇಲೆ ಇರುವಂತಹ ಕೃಷ್ಣನ ಅಸ್ತ್ರದ ಮಹಿಮೆ ಅಂತ ಇಷ್ಟು ಹೇಳಿ ಮುಂದೆ 19ನೆಯ ಶ್ಲೋಕದಲ್ಲಿ ಭಗವಂತನ ಈ ವ್ಯಾಪಾರ, ತಾನು ಸುದರ್ಶನಾಸ್ತ್ರವನ್ನ ಪ್ರಯೋಗ ಮಾಡಿ ಬ್ರಹ್ಮಾಸ್ತ್ರವನ್ನ ಶಾಂತ ಮಾಡಿದ. ಇದ್ರ ಬಗ್ಗೆ ನಾವ್ ಅನ್ಕೊಳ್ತೀವಿ ಎಂಥ ದೊಡ್ಡ ಆಶ್ಚರ್ಯ ಅಲ್ವಾ ಅಂತ. ಆದ್ರೆ ಭಾಗವತ ಹೇಳೋದು ಇದು ಏನು ದೊಡ್ಡ ಆಶ್ಚರ್ಯ ಅಲ್ಲ. ಭಗವಂತ ಈ ಕೆಲಸ ಏನ್ ಮಾಡಿದ, ಸುದರ್ಶನಾಸ್ತ್ರ ಪ್ರಯೋಗ ಮಾಡಿ ಬ್ರಹ್ಮಾಸ್ತ್ರವನ್ನ ಶಮನ ಮಾಡಿದ. ಈ ಶಮನ ಮಾಡಿದ್ದು ದೊಡ್ಡ ವಿಷಯ ಅಲ್ವಂತೆ. ಇದು ಬಹಳ ನಮ್ಗೆ ಆಶ್ಚರ್ಯ ಆಗ್ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅದನ್ನ 19ನೆಯ ಶ್ಲೋಕ ವಿವರಿಸ್ತಾ ಇದೆ. ಮಾಮಂಸ್ಥಾಹ್ಯೇತದಾಶ್ಚರ್ಯಂ ಸರ್ವಾಶ್ಚರ್ಯಮಯೇಚ್ಯುತೆ ಯಯಿದಂ ಮಾಯಯಾ ದೇವ್ಯಾ ಸೃಜತ್ಯವತಿ ಹಂತ್ಯಜಃ. ಮಾಮಂಸ್ಥಾಹ, ತಿಳಿಬೇಡಿ ಅಂತ. ಏನ್ ತಿಳಿಬಾರ್ದು ಅಂದ್ರೆ ಏತದ್ ಆಶ್ಚರ್ಯಂ, ಈ ಘಟನೆ ನಡೀತಲ್ಲ, ಆ ಕಡೆ ಬ್ರಹ್ಮಾಸ್ತ್ರ ಪ್ರಯೋಗ ಆಗಿದೆ, ಈ ಕಡೆ ಕೃಷ್ಣ ಅದನ್ನ ಬಚಾವ್ ಮಾಡಿದ ತನ್ನ ಸುದರ್ಶನ ಅಸ್ತ್ರದಿಂದ. ಇದೆಲ್ಲ ದೊಡ್ಡ ಆಶ್ಚರ್ಯ ಏನಲ್ಲ ಅಂತ. ಹಾಗಾದ್ರೆ ಯಾರಾದ್ರೂ ಬೇರೆಯವ್ರು ಬಂದು ಬ್ರಹ್ಮಾಸ್ತ್ರವನ್ನ ಶಮನ ಮಾಡ್ತಾರ? ಮಾಡಬೇಕಾಗಿದ್ದು ಕೃಷ್ಣನೇ, ತಾನು ತನ್ನ ಅಸ್ತ್ರದಿಂದ ಮಾಡಿದ್ದಾನೆ. ಇದು ದೊಡ್ಡ ಆಶ್ಚರ್ಯದ ಕೆಲಸ ಅಂದ್ರೆ ಅದು ಭಗವಂತನಿಗೆ ಇದು ದೊಡ್ಡ ವಿಷಯ ಅಲ್ವಂತೆ. ಯಾಕೆ ಭಗವಂತ ಏನೇನ್ ಮಾಡ್ತಾನೆ ಅದನ್ನ ಗಮನಿಸಿ. ಭಗವಂತ ಏನ್ ಮಾಡ್ತಾನೆ? ಸರ್ವ ಆಶ್ಚರ್ಯಮಯೇ ಅಂತ ಒಂದು ಶಬ್ದ ಹಾಕ್ತಾರೆ. ಈ ಸರ್ವಾಶ್ಚರ್ಯಮಯ ಅಂದ್ರೆ ಜಗತ್ನಲ್ಲಿ ಏನೇನ್ ಆಶ್ಚರ್ಯ ಅಂತಿದೆಯೋ ಅದು ಎಲ್ಲದಕ್ಕೂ ಕೂಡ ಇವನೇ ಆಧಾರ. ಅಂದ್ರೆ ಇವನು ಅಂಥ ದೊಡ್ಡ ಆಶ್ಚರ್ಯ ಕೃಷ್ಣ. ಜಗತ್ನಲ್ಲಿ ಒಂದೋ ಎರಡೋ ಅನಂತ ಆಶ್ಚರ್ಯಗಳು ಸಿಗ್ಬೋದು ನಿಜ, ಆದ್ರೆ ಒಬ್ಬೊಬ್ಬರಿಗೆ ಆಶ್ಚರ್ಯ ಅನಿಸಿದ್ರು ಅದೆಲ್ಲ ಆಶ್ಚರ್ಯಕ್ಕೆ ಮೂಲ ಪುರುಷ, ನಿಜವಾಗ ಅದಕ್ಕಿಂತ ದೊಡ್ಡ ಆಶ್ಚರ್ಯಮಯ ವಸ್ತು ಅಂದ್ರೆ ಅದು ಭಗವಂತ. ಅವನು ಅಚ್ಯುತ, ಅವನಿಗೆ ಎಂದಿಗೂ ನಾಶ ಇಲ್ಲ. ಯಾವುದೇ ಅಸ್ತ್ರ ಬರ್ಲಿ ಅವನಿಗಂತೂ ನಾಶ ಇಲ್ಲ. ಅಂಥ ಇವನು ಏತತ್ ಆಶ್ಚರ್ಯಂ ಮಾಮಂಸ್ಥಾಹ, ಉತ್ತರಾಗರ್ಭವನ್ನ ತನ್ನ ಅಸ್ತ್ರದಿಂದ ತಾನೇನು ರಕ್ಷಣೆ ಮಾಡಿದ, ಇದು ಆಶ್ಚರ್ಯ ಅಂತ ತಿಳಿಬೇಡಿ. ಯಾಕೆ ಅಂದ್ರೆ ಈ ಪರಮಾತ್ಮ ಇಡೀ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ, ಜೊತೆಗೆ ಅದನ್ನ ಪಾಲನೆ ಮಾಡ್ತಾನೆ, ಹಾಗೆ ಅದನ್ನ ನಾಶನೂ ಮಾಡ್ತಾನೆ. ಹಾಗಾದ್ರೆ ಇಡೀ ಜಗತ್ತಿನ ಸೃಷ್ಟಿ, ನಾಶ, ಪಾಲನೆ ಇದೆಲ್ಲ ಮಾಡೋ ಭಗವಂತನಿಗೆ ಏನೋ ಒಂದು ಬ್ರಹ್ಮಾಸ್ತ್ರವನ್ನು ಉಪಶಮನ ಮಾಡೋದು ದೊಡ್ಡ ವಿಷಯನ? ಖಂಡಿತ ಇಲ್ಲ. ಉತ್ತರಾಗರ್ಭದ ರಕ್ಷಣೆ ಮಾಡೋ ದೊಡ್ಡ ವಿಷಯನ? ಪಾಲನೆ ಮಾಡೋ ದೊಡ್ಡ ವಿಷಯ ಅಲ್ಲ. ಹಾಗೆ ಆ ಬ್ರಹ್ಮಾಸ್ತ್ರವನ್ನ ಶಮನ, ಇಡೀ ಜಗತ್ತಿಗೆ ಪ್ರಳಯ ಕೊಡ್ತಾನಂತೆ. ಅಂಥ ಭಗವಂತ ಈ ಬ್ರಹ್ಮಾಸ್ತ್ರವನ್ನ ಶಮನ ಆಗುವ ಹಾಗೆ ಮಾಡ್ಲಿಕ್ ಬರಲ್ವಾ? ಚತುರ್ಮುಖ ಬ್ರಹ್ಮದೇವರು ಯಾರ್ಯಾರಿದ್ದಾರೆ ಎಲ್ಲರೂ ಪ್ರಳಯದಲ್ಲಿ ಅವರು ಹೋಗ್ತಾರೆ, ಎಲ್ಲರಿಗೂ ಪ್ರಳಯ ನೀಡೋನೆ ಭಗವಂತ. ಅಂಥ ಭಗವಂತ ಬ್ರಹ್ಮಾಸ್ತ್ರವನ್ನ ಉಪಶಮನ ಮಾಡ್ಲಿಕ್ ಬರಲ್ಲ ಅಂತ ಸಾಧ್ಯನಾ? ಅದೆಲ್ಲೋ ಒಂದು ಸಣ್ಣ ಕೆಲಸ ಪರಮಾತ್ಮನಿಗೆ. ದೇವ್ಯಾ ಸೃಜತಿ ಅವತಿ ಹಂತಿ. ಸೃಜತಿ ಅಂದ್ರೆ ಸೃಷ್ಟಿ ಮಾಡೋದು, ಅವತಿ ಅಂದ್ರೆ ರಕ್ಷಣೆ, ಹಂತಿ ಅಂತಂದ್ರೆ ಸಂಹಾರ ಮಾಡೋದು, ಪ್ರಳಯ ಕೊಡೋದು ಅಂತ. ಅದು ಹೇಗ್ ಮಾಡ್ತಾನೆ? ದೇವ್ಯಾ ಮಾಯೆಯ, ತನ್ನ ಮಾಯಾಶಕ್ತಿಯಿಂದ ಅಂತ ಹೇಳ್ತಾನೆ. ತನ್ನ ಮಾಯೆ ಅಂದ್ರೆ ಭಗವಂತನಿರೋ ಮಾಯೆ ಅಂದ್ರೆ ಭಗವಂತನ ಇಚ್ಛೆ ಅಷ್ಟೇ. ತಾನು ಭಗವಂತ ತನ್ನ ಇಚ್ಛೆಯಿಂದಷ್ಟೇ ಬಯಸಿದ ಕೂಡ್ಲೆ ಇಡೀ ಜಗತ್ತು ಹುಟ್ಟತ್ತೆ, ಇಡೀ ಜಗತ್ತಿನ ರಕ್ಷಣೆ ಮಾಡ್ತಾನೆ, ಇಡೀ ಜಗತ್ತಿನ ನಾಶ ಮಾಡ್ತಾನೆ. ಇಂಥ ಆಶ್ಚರ್ಯ ವಸ್ತುಗಳಿಗೆ ಆಶ್ರಯ ಯಾರು? ಭಗವಂತ. ಅವನು ಈ ಉತ್ತರಾಗರ್ಭ ರಕ್ಷಣೆ ಮಾಡಿದ್ದು ಅಂಥ ದೊಡ್ಡ ವಿಷಯ ಏನಲ್ಲ, ಆಶ್ಚರ್ಯ ಪಡೋ ಅಗತ್ಯ ಇಲ್ಲ ಅಂತ. ಅದೇ ಅಭಿಪ್ರಾಯ. ನಮಗೆ ಅದು ದೊಡ್ಡದು, ಭಗವಂತನಿಗೆ ಅದು ದೊಡ್ಡದಲ್ಲ, ಸಣ್ಣ ಕೆಲಸ ಆ ಉತ್ತರಾಗರ್ಭವನ್ನ ರಕ್ಷಣೆ ಮಾಡಿದ್ದು. ಆದ್ರೆ ಪರಮಾತ್ಮ ತಾನು ಕೃಪೆಯನ್ನು ತೋರಿಸಿ ಉತ್ತರಾಗರ್ಭ ರಕ್ಷಣೆ ಮಾಡಿದ. ಇದಾಗಿ ಮುಂದಿನ ಶ್ಲೋಕದಲ್ಲಿ ಇನ್ನು ಮುಂದೆ ಕುಂತಿ ದೇವಿ ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಕುಂತಿ ಮಾತನಾಡುವಂತಹ ಪ್ರಸಂಗವನ್ನ ಉಲ್ಲೇಖ ಮಾಡ್ತಾಳೆ. ಯಾವಾಗ ಮಾತನಾಡಿದ್ಲು ಕುಂತಿ ಅಂತ ಅದನ್ನ ಈ 20ನೆಯ ಶ್ಲೋಕ ತಿಳಿಸ್ತಾ ಇದೆ. ಬ್ರಹ್ಮ ತೇಜೋ ವಿನಿರ್ಮುಕ್ತೈ
ಆತ್ಮಜೈ ಸಹ ಕೃಷ್ಣಯ ಪ್ರಯಾಣಾಭಿಮುಖಂ ಕೃಷ್ಣಂ ಇದಮಾಹ ಪೃಥಾ ಸತಿ. ಬ್ರಹ್ಮತೇಜೋ ವಿನಿರ್ಮುಕ್ತೈ. ಈಗಾಗಲೇ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಾಗಿದೆ. ಆ ಬ್ರಹ್ಮಾಸ್ತ್ರದಿಂದ ಯಾರ್ಯಾರು ಹಾನಿಯಾಗಿ ಕೊಳ್ಬೇಕಾಗಿತ್ತು, ಯಾರು ಅಂದ್ರೆ ಅವ್ರು ಉತ್ತರ ಗರ್ಭಕ್ಕೆ ಬಂದಿದ್ ನಿಜ. ಅದ ನಿಜವಾಗ ಆ ಬ್ರಹ್ಮಾಸ್ತ್ರ ಸುಮ್ನೆ ಇರಲ್ಲ, ಯಾಕೆ ಅದ್ ವ್ಯರ್ಥ ಅಲ್ಲ, ಯಾರಿಗಾರು ಒಂದು ತೊಂದರೆ ಕೊಡ್ಲೇಬೇಕು. ಅಂದ್ರೆ ಪಾಂಡವರಿಗೂ ತೊಂದರೆ ಕೊಡುವಂತಹ ಪ್ರಸಂಗನೂ ಇತ್ತು. ಅದು ಬರೀ ಉತ್ತರ ಗರ್ಭಕ್ಕಲ್ಲ, ಅಲ್ಲಿ ರಕ್ಷಣೆ ಮಾಡಿದ್ರೆ ಬೇರೆ ಕಡೆ ಹೋಗ್ಬೋದಲ್ಲ ಆ ಬ್ರಹ್ಮಾಸ್ತ್ರ, ಅಲ್ಲಂತೂ ಏನು ಆಗೋದಿಲ್ಲ. ಅಂದ್ರೆ ಅದಕ್ಕೆ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಪರಮಾತ್ಮ ಎಲ್ಲರ ರಕ್ಷಣೆನು ಮಾಡ್ತಾನೆ ಆ ಬ್ರಹ್ಮಾಸ್ತ್ರದಿಂದ. ಅದನ್ನ ಬ್ರಹ್ಮ ತೇಜೋ ವಿನಿರ್ಮುಕ್ತೈ. ಆ ಬ್ರಹ್ಮಾಸ್ತ್ರದ ತೇಜಸ್ಸಿನಿಂದ ಎಲ್ಲರೂ ಬಿಡುಗಡೆ ಆಗಿದ್ದಾರೆ. ಯಾರ್ಯಾರು? ಆತ್ಮಜೈಹಿ, ತನ್ನ ಮಕ್ಕಳು ಅಂದ್ರೆ ಧರ್ಮರಾಜ, ಇವರೆಲ್ಲ. ಹಾಗಾದ್ರೆ ತನ್ನ ಮಕ್ಕಳು ಅಂದ್ರೆ ಕುಂತಿ ಬಗ್ಗೆ ಇಲ್ಲಿ ಪ್ರಸ್ತಾವ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಪೃಥಾ ಅಂತ ಶಬ್ದ ಹಾಕಿದೆ ಈ ಶ್ಲೋಕದಲ್ಲಿ. ಪೃಥಾ ಅಂತಂದ್ರೆ ಕುಂತಿ. ಆ ಕುಂತಿ ತಾನು ದ್ರೌಪದಿಯ ಜೊತೆಗೆ ತಾವು ಹೊರಡ್ಲಿಕ್ಕೆ ಅಂತ ಪ್ರಾರಂಭ ಮಾಡಿದ್ರು. ಹೊರಟಿದ್ ಎಲ್ಲಿಗೆ ಅಂದ್ರೆ ಕೃಷ್ಣನ ಹತ್ರಕ್ಕೆ ಬಂದ್ರು ಅಂತ ಅಷ್ಟೇ. ಯಾಕಂದ್ರೆ ಕೃಷ್ಣ ದ್ವಾರಕೆಗೆ ಹೋಗಬೇಕು ಅಂತ ಈಗ ಹೊರಟಿದ್ದಾರೆ. ಆಗ್ಲೇ ಹೊರಟವನು ಉತ್ತರ ಪ್ರಾರ್ಥನೆಗಾಗಿ ನಿಂತು ತಾನು ರಕ್ಷಣೆ ಮಾಡಿದ. ಈಗ ಕೆಲಸ ಆಯಿತು, ಬ್ರಹ್ಮಾಸ್ತ್ರದಿಂದ ರಕ್ಷಣೆಯನ್ನ ಮಾಡಿದ ಉತ್ತರ ಗರ್ಭವನ್ನ. ಈಗ ತಾನು ದ್ವಾರಕೆಗೆ ಪ್ರಯಾಣಾಭಿಮುಖಂ, ಪ್ರಯಾಣ ಮಾಡ್ಬೇಕು ಅಂತ ದ್ವಾರಕೆಗೆ ಹೊರಟಿದ್ದಾನೆ. ಆಗ ಕೃಷ್ಣನನ್ನ ಕುರಿತು ಈ ಕುಂತಿದೇವಿ ಒಂದು ಮಾತನ್ನ ಹೇಳ್ತಾಳೆ. ಆಗ ಕುಂತಿದೇವಿ ಕೃಷ್ಣನ ಕುರಿತು ಏನ್ ಹೇಳ್ತಾಳೆ ಅನ್ನೋದನ್ನ ಮುಂದಿನ ಶ್ಲೋಕ ಪೃಥಾ ಉವಾಚ ಅಂತ ಅದನ್ನ ಬಿಡಿಸ್ತಾ ಇದೆ. 21ನೆಯ ಶ್ಲೋಕ. ನಮಸ್ಯೆ ಪುರುಷಂ ತ್ವಾದ್ಯಂ ಈಶ್ವರಂ ಪ್ರಕೃತೆ ಪರಂ ಅಲಕ್ಷ್ಯಂ ಸರ್ವಭಾವಾನಾಂ ಅಂತರ್ಬಹಿರಪಿ ಧ್ರುವಂ. ಇದ್ರಲ್ಲಿ ಏನ್ ಪ್ರಶ್ನೆ ಬರುತ್ತೆ ಅಂದ್ರೆ, ಕುಂತಿದೇವಿ ತಾನು ನಮಸ್ಕಾರ ಮಾಡ್ತಾಳೆ. ಯಾರಿಗೆ? ಕೃಷ್ಣನಿಗೆ. ವಾಸ್ತವಿಕವಾಗಿ ಕುಂತಿದೇವಿ ಕೃಷ್ಣನಿಗೆ ನಮಸ್ಕಾರ ಮಾಡೋದು ಬೇಕಾಗಿಲ್ಲ. ಯಾಕೆ? ಕೃಷ್ಣನಿಗಿಂತ ಅವಳು ವಯಸ್ಸಲ್ಲಿ ದೊಡ್ಡವಳು ಕುಂತಿ. ಹಾಗಿದ್ರು ಕೃಷ್ಣನಿಗೆ ನಾವು ಯಾಕೆ ನಮಸ್ಕಾರ ಮಾಡಿದ್ಲು? ನಮಸ್ತೆ ಅಂತ ಹೇಳ್ತಾಳು, ನಮಸ್ಕಾರ ಮಾಡ್ತೀನಿ ಅಂತ. ಕೃಷ್ಣನಿಗೆ ನಮಸ್ಕಾರ ಮಾಡೋದು ಸರಿನಾ ಅಂದ್ರೆ, ನಿಮ್ಗೆ ಕೃಷ್ಣನ ಪರಿಚಯ ಇಲ್ಲ. ಕುಂತಿದೇವಿ ತಾನು ಪರಿಚಯ ಮಾಡ್ಕೊಳ್ತಾಳೆ. ಕೃಷ್ಣ ಎಂಥವನು ಅಂದ್ರೆ ಪುರುಷಂ ಆದ್ಯಂ ಅಂತ ಹೇಳ್ತಾನೆ. ಅವನು ಸಾಮಾನ್ಯ ಪುರುಷ ಅಲ್ಲ, ನಮ್ಮ ನಿಮ್ಮ ತರ ಸಾಮಾನ್ಯ ಪುರುಷ ಅಲ್ಲ, ಜೀವ ಅಲ್ಲ. ಆದ್ಯಂ ಪುರುಷಂ. ಇಡೀ ಈ ಸಂಸಾರಕ್ಕೆ ಬರೋ ಪ್ರತಿಯೊಬ್ಬ ಜೀವನಿಗಿಂತ ಮೊಟ್ಟ ಮೊದಲಿಗಿದ್ದವನು ಅವನೇ. ಅವನೇ ತಾನು ಈ ಜಗತ್ತಿಗೆ ಮೂಲ. ಅಂಥ ಕೃಷ್ಣ ಆದ್ಯಂ ಪುರುಷಂ, ಮೊದಲನೇ ಮನುಷ್ಯ ಜೀವ ಅವನು. ಈಶ್ವರಂ, ಜೊತೆಗೆ ಅವನನ್ನ ಈಶ್ವರ ಅಂತ ಕರೀತಾರೆ. ಸಾಮಾನ್ಯ ವ್ಯಕ್ತಿ ಅಲ್ಲ ಕೃಷ್ಣ. ಈಶ್ವರ ಅಂತಂದ್ರೆ ಜಗತ್ತಿನ ಸೃಷ್ಟಿ, ಜಗತ್ತಿನ ಪಾಲನೆ ಎಲ್ಲ ಮಾಡುವಂತ ಐಶ್ವರ್ಯ, ಅಧಿಕಾರ ಇದೆ ಅವನಿಗೆ. ಇಂಥ ಒಳ್ಳೆ ಅಧಿಕಾರ ಪಡೆದವನು ಅವನು ಈಶ್ವರ. ನಿಜವಾಗಿ ಈಶ್ವರ ಅಂದ್ರೆ ಅವನೇ. ಯಾಕೆ? ಸಮಗ್ರ ಜಗತ್ತಿಗೆ ಎಲ್ರು ಪ್ರತಿಯೊಬ್ಬರನ್ನು ಕೂಡ ಬಿಡದೆ ಅವನು ಎಲ್ರಿಗೂ ಕೂಡ ಅಧಿಕಾರ, ಅವನ ಅಧಿಕಾರವನ್ನ ಹೊಂದಿದ. ಆದ್ರಿಂದ ಸಂಪೂರ್ಣ ಅಧಿಕಾರ ಆ ಪರಮಾತ್ಮನಿಗಿದೆ. ಆದ್ರಿಂದ ಅವನೇ ಈಶ್ವರ. ಪ್ರಕೃತೆ ಹೇ ಪರಂ. ಅಷ್ಟೇ ಅಲ್ಲದೆ ಜಡ ಪ್ರಕೃತಿ, ನಮಗೆ ದೇಹ ಎಲ್ಲ ಏನು ಸೃಷ್ಟಿಯಾಗಿದೆ ಆ ಪ್ರಕೃತಿಯಿಂದ, ಅಂಥ ಪ್ರಕೃತಿಗೆ ಅಭಿಮಾನಿ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಗಿಂತಲೂ ಪರಂ ಶ್ರೇಷ್ಠ. ಹಾಗಾದ್ರೆ ಲಕ್ಷ್ಮೀದೇವಿಗಿಂತ ಶ್ರೇಷ್ಠ. ಆ ಲಕ್ಷ್ಮೀದೇವಿಯನ್ನು ನಿಯಮನ ಮಾಡ್ತಾನೆ, ಅಂಥ ಅಧಿಕಾರ ಅವನಿಗಿದೆ. ಜೊತೆಗೆ ಆದ್ಯ ಪುರುಷ, ಮೊದಲಿದ್ದವನು ಅವನು. ನಂತರ ಎಲ್ಲ ಜಗತ್ತಿಗೆ ಸೃಷ್ಟಿ ಇತ್ಯಾದಿಗಳನ್ನ ದೇಹದ ಮುಖಾಂತರ ತಾನು ಮಾಡಿದ. ಆದರೆ ಅಲಕ್ಷ್ಯಂ ಅಂತ ಹೇಳ್ತಾರೆ. ಅಲಕ್ಷ್ಯ ಅಂದ್ರೆ ಕಣ್ಣಿಗೆ ಕಾಣಿಸಲ್ಲ ಆ ಪರಮಾತ್ಮ. ಇಷ್ಟೆಲ್ಲ ಮಾಡ್ತಾನೆ ನಿಜ, ಆದ್ರೆ ಕಣ್ಣಿಗೆ ಮಾತ್ರ ಕಾಣಿಸಲ್ಲ. ಯಾಕೆ ಕಣ್ಣಿಗೆ ಕಾಣಿಸಲ್ಲ ಅಂತಂದ್ರೆ, ಅದು ಭಗವಂತನ ಅಚಿಂತ್ಯದ್ಭುತ ಶಕ್ತಿ. ಅವನ್ ಹಾಗೆ ಎಲ್ರಿಗೂ ಕಾಣಿಸ್ಕೊಳಲ್ಲ. ಎಲ್ಲರಿಗೂ ಗೊತ್ತಾಗತ್ತೆ, ಆದ್ರೆ ಅವನು ಕಾಣಿಸ್ಕೊಳಲ್ಲ. ಯಾರಿಗೆ ಸಾಧ್ಯ
ಅವನನ್ನು ಕಾಣ್ಲಿಕ್ಕೆ ಅಂದ್ರೆ ಯಾರು ಅವನ ಅನುಗ್ರಹವನ್ನ ಪಡಿತಾರೆ, ಅವನ ಪ್ರಸಾದವನ್ನ ಪಡಿತಾರೆ, ಅಂಥವರಿಗೆ ಮಾತ್ರ ಅವನು ದರ್ಶನವನ್ನ ಕೊಡ್ತಾನೆ. ಅಂಥ ಅಲಕ್ಷ್ಯಂ, ನಿಜವಾಗಿ ಪೂರ್ತಿ ನೋಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇಲ್ಲ, ನೋಡ್ಬಹುದು, ಆದರೆ ಅವನ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ, ಇಲ್ಲದೆ ಇದ್ರೆ ಭಗವಂತನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಅಲಕ್ಷ್ಯಂ ಅನ್ನೋ ಪದಕ್ಕೆ ಇನ್ನೊಂದು ಅರ್ಥ ಹೇಳ್ತಾರೆ. ಅಲಕ್ಷ್ಯಂ ಅಂದ್ರೆ ನಮಗೆ ವೇದ ಮಂತ್ರ ನೇರವಾಗಿ ಭಗವಂತನನ್ನು ಹೇಳುತ್ತೆ. ಕೆಲವು ವೇದ ಮಂತ್ರ ಗಮನಿಸಿದಾಗ ನೇರವಾಗಿ ಸಿಗಲ್ಲ, ಅದು ಇನ್ಯಾರನ್ನೋ ಹೊಗಳುತ್ತಾ ಕೊನೆಗೆ ಭಗವಂತನ ಬಗ್ಗೆ ಹೇಳ್ತಾ ಇರುತ್ತೆ. ಈಗ ನಾವು ನೇರವಾಗಿ ಮಾತನಾಡೋದಿರತ್ತೆ, ಇಂಡೈರೆಕ್ಟ್ ಆಗಿ ಮಾತನಾಡೋದಿರುತ್ತೆ. ನೇರವಾಗಿ ಹೇಳಿದ್ರೆ ಅರ್ಥ ಆಗತ್ತೆ, ಇಂಡೈರೆಕ್ಟ್ ಆಗಿ ಮಾತಾಡಿದ್ರೆ ನಮಗೆ ಕೊನೆಗೆ ಅರ್ಥ ಆಗತ್ತೆ, ಯೋಚನೆ ಮಾಡಿ ಮಾಡಿ. ಇಲ್ಲಿ ಅಲಕ್ಷ್ಯಂ ಅನ್ನೋದ್ರ ತಾತ್ಪರ್ಯ ಏನು ಅಂದ್ರೆ, ವೇದ ಮಂತ್ರಗಳನ್ನ ಮೇಲ್ನೋಟಕ್ಕೆ ನೋಡಿದ್ರೆ ಆ ಭಗವಂತ ನಮಗೆ ತಿಳಿಯಲ್ಲ. ಮೇಲ್ನೋಟಕ್ಕೆ ನೋಡಿದ್ರೆ ಯಾರ್ಯಾರ್ದೋ ಬಗ್ಗೆ ಹೇಳ್ದಾಗ ಅನ್ಸತ್ತೆ. ಆದ್ರೆ ಸ್ವಲ್ಪ ವಿಚಾರ ಮಾಡಿ ಭಗವಂತ ಅನುಗ್ರಹದಿಂದ ನಾವು ವಿಚಾರ ಮಾಡ್ತೀವಿ ಅಂತ ಆದ್ರೆ ಆಗ ಭಗವಂತ ನಮಗೆ ತೋರ್ತಾನೆ. ಹಾಗಾದ್ರೆ ಅಲಕ್ಷ್ಯಂ ಅಂದ್ರೆ ಮೇಲ್ನೋಟಕ್ಕೆ ನೋಡಿದ್ರೆ ನಿಮಗೆ ಆ ಮಂತ್ರಗಳಿಂದ ಅವನ ಬಗ್ಗೆ ಜ್ಞಾನ ಸರಿಯಾಗಿ ಬರಲ್ಲ ಅಂತ. ಅಷ್ಟೇ ಅಲ್ಲದೆ ಮೇಲ್ನೋಟಕ್ಕೆ ಅಲ್ಲ, ನೀವು ವಿಶೇಷವಾಗಿ ವಿಚಾರ ಮಾಡಿದ್ರು, ತುಂಬಾ ಸಲ ವಿಮರ್ಶೆ ಮಾಡಿದ್ರು, ನೀವು ಎಂದಿಗೂ ಕೂಡ ಅವನನ್ನ ಆ ರೀತಿನೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಕೊನೆಗೇನಾಯ್ತು, ಭಗವಂತನನ್ನ ಪೂರ್ತಿಯಾಗಿ ಯಾರೂ ತಿಳಿಲಿಕ್ಕೆ ಆಗಲ್ಲ. ಆದ್ರಿಂದಲೇ ಭಗವಂತನ ಬಗ್ಗೆ ಎಲ್ರು ಅಲಕ್ಷ್ಯಂ, ಅವನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವಾಸ್ತವಿಕವಾಗಿ ಲಕ್ಷ್ಮೀ ದೇವಿ ನೋಡ್ತಾಳೆ, ಎಲ್ರೂ ಕೂಡ ನೋಡ್ತಾನೆ ಇದ್ದಾರೆ ಭಗವಂತನನ್ನ, ಯಾರು ದೇವತೆಗಳು ಎಲ್ರು. ಅದು ಮನುಷ್ಯರಿಗೆ ಅಸಾಧ್ಯ, ಮನುಷ್ಯರು ಸಾಧನೆ ಮಾಡಿ ಯಾವತ್ತೋ ಒಂದು ಜನ್ಮದಲ್ಲಿ ನೋಡ್ಬಹುದೇನೋ. ಅಂತೂ ಭಗವಂತನ ಅನುಗ್ರಹ, ಭಗವಂತನ ದರ್ಶನ ಅನ್ನೋದು ಆದ್ರೂ ಕೂಡ ಆಗದೇ ಇರೋ ರೀತಿಯಲ್ಲೇ ಇರುತ್ತಂತೆ. ಯಾಕೆ, ಪೂರ್ತಿ ಅಂತೂ ಭಗವಂತನ ಬಗ್ಗೆ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಇಲ್ಲಿ ಅಲಕ್ಷ್ಯಂ ಅನ್ನೋ ಮಾತಿನಿಂದ ಹೇಳಿದ. ಇನ್ನು ಸರ್ವಭಾವಾನ, ಅವನು ಎಲ್ಲಿದ್ದಾನೆ ಮುಂದಕ್ಕೆ ಈ ಕೃಷ್ಣ, ಇದು ಕುಂತಿದೇವಿ ಅಂದ್ರೆ ಕುಂತಿದೇವಿಗೆ ಭಗವಂತ ಅನ್ನುವ ಜ್ಞಾನ ಇತ್ತು ಚೆನ್ನಾಗಿ, ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾಳೆ. ಆ ಕೃಷ್ಣ ಸಾಮಾನ್ಯ ಅಲ್ಲ, ಪ್ರತಿಯೊಂದು ವಸ್ತುಗಳು, ಅದು ಬದುಕಿರ್ಬೋದು ಬದುಕಿಲ್ದೇ ಇರಬಹುದು, ಜಡ ಚೇತನ ಯಾವುದೇ ತರಹದ ವಸ್ತು ಆಗಿದ್ರು ಅದರ ಒಳಗಡೆ ಅಂತಹ ಬಹಿರಪಿ, ಹೊರಗಡೆ. ಹಾಗಾದ್ರೆ ಅವನು ಇಲ್ದೇ ಇರುವಂತಹ ಜಾಗ ಎಲ್ಲೂ ಸಿಗೋದಿಲ್ಲ, ಪ್ರತಿಯೊಂದು ಜಾಗದಲ್ಲೂ ಆ ಪರಮಾತ್ಮ ನೆಲೆಸಿದಾನೆ. ಸರ್ವಭಾವಾನಾಂ ಅಂತಹ ಬಹಿರಪಿ ಸ್ಥಿತಂ, ಹೊರಗಡೆ ಒಳಗಡೆ ಎಲ್ಲಾ ಪದಾರ್ಥದ ಸಂಬಂಧಪಟ್ಟ ಹಾಗಿದ್ದಾನೆ. ಅದಕ್ಕೆ ಒಂದು ವೇದ ವಾಕ್ಯವನ್ನು ನೆನಪಿಸ್ಕೊಡ್ತಾರೆ, ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ನಮಗೆ ಪ್ರಸಿದ್ಧ ಈ ಮಂತ್ರ. ಇಂತಹ ಈ ಮಂತ್ರ ಏನ್ ಹೇಳ್ತಾ ಇದೆ, ಆ ಅರ್ಥವನ್ನ ಇಲ್ಲಿ ಭಾಗವತ ನಮಗೆ ತಿಳಿಸ್ಕೊಡ್ತಾ ಇದೆ. ಇಷ್ಟಾದ ಮೇಲೆ ಒಂದು ಮಾತನ್ನ ಹೇಳ್ತಾರೆ, ಅಲ್ಲ ಮೊದಲು ಬಂದವನು ಇವನು ಎಲ್ಲಾ ವಸ್ತುಗಳ ಒಳಗಡೆ ಹೊರಗಡೆ ಇರ್ಲಿಕ್ಕೆ ಹೇಗ್ ಸಾಧ್ಯ? ಯಾಕಂದ್ರೆ ಮೊದಲು ಬಂದಾಗಂತೂ ಯಾವುದೇ ವಸ್ತು ಇರ್ಲಿಲ್ವಲ್ಲ, ಅದರಿಂದ ಆಗ ವ್ಯಾಪಿಸ್ಕೊಂಡಂತೂ ಪರಮಾತ್ಮ ಇಲ್ಲ. ಯಾಕೆ, ಅವನೊಬ್ನೇ ಇದ್ದ, ಲಕ್ಷ್ಮೀ ದೇವಿ ಇದ್ಲು, ಅಷ್ಟೇ ಮುಗೀತು. ಇನ್ಯಾರಿದ್ರು? ಈ ಎಲ್ಲಾ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿ ನಂತರ ಅವರ ಮುಖಾಂತರ ಜಗತ್ತನ್ನು ಸೃಷ್ಟಿ ಮಾಡಿ ಪಾಲನೆ ಮಾಡಿ ಇದೆಲ್ಲ ಮಾಡಿದ್ಮೇಲೆ ತಾನೇ ಎಲ್ಲಾ ಪದಾರ್ಥಗಳು ಬಂದಿದ್ದು. ಅಷ್ಟಂದ ಮೇಲೆ ಅವನು ಮೊದಲಿದ್ದ ಆ ಭಗವಂತ ಎಲ್ರನ್ನೂ ವ್ಯಾಪಿಸ್ಕೊಂಡಿರೋದು ಹೇಗೆ ಸಾಧ್ಯ, ಎಲ್ಲಾ ಕಡೆ ಇರೋದು ಹೇಗ್ ಸಾಧ್ಯ ಅಂತ ಪ್ರಶ್ನೆ ಮಾಡ್ಕೊಂಡು ಉತ್ತರ ಹೇಳ್ತಾರೆ. ಭೂತ ಪ್ರಳಯೇಪಿ ಧ್ರುವಂ ನಿತ್ಯಂ ಅವಿನಾಶಿನಂ ಅಂತ ಹೇಳ್ತಾರೆ. ಅಂದ್ರೆ ಅವನು ಯಾವತ್ತೂ ಕೂಡ ಎಲ್ಲಾ ಕಡೆ ಇದ್ದೇ ಇದ್ದಾನೆ. ಆ ಎಲ್ಲಾ ಕಡೆ ಇರೋ ಕಡೆ ನಾವು ಪದಾರ್ಥಗಳು ಹುಡ್ತಾ ಇದ್ದಾವೆ ಅಷ್ಟೇ, ಅವರಂತೂ ಎಲ್ಲಾ ಕಡೆ ಇದ್ದೇ ಇದ್ದಾನೆ. ಅವನು ಧ್ರುವಂ, ಅವನು ಯಾವತ್ತೂ ಧ್ರುವ, ಸ್ಥಿರ, ಅಂದ್ರೆ ಎಂದಿಗೂ ಅವನಿಗೆ ನಾಶ ಅನ್ನೋದಿಲ್ಲ, ಸ್ಥಿರವಾಗಿ ಇರ್ತಾನೆ. ಪುರುಷಂ ಅಂತ, ಈ ಪುರುಷ ಅನ್ನೋ ಶಬ್ದಕ್ಕೆ ಒಂದು ಅರ್ಥ ಹೇಳಾಗಿತ್ತು. ಈಗ ಪುರುಷ ಅನ್ನೋ ಶಬ್ದಕ್ಕೆ ಪೂರ್ಣ ಗುಣ ಇರೋನು, ಷಡ್ಗುಣಗಳಿಂದ ಪೂರ್ಣನಾಗಿರೋನು. ಅವತ್ತು 6 ಗುಣಗಳು ಭಗವಂತ ಅಂತ ಏನ್ ಹೇಳ್ತೀವಲ್ಲ, ಆ ಭಗ ಅನ್ನೋದನ್ನ ಇಲ್ಲಿ ತಗೊಂಡಿದ್ದಾರೆ. ಪುರುಷಂ ಅಂದ್ರೆ ಶ, ಪುರುಷ ಅಂತಿದೆ. ಶ ಅಂದ್ರೆ 6 ಗುಣಗಳು, ಪುರು ಅಂದ್ರೆ ಪೂರ್ತಿ. ಹಾಗಾದ್ರೆ ಪೂರ್ಣವಾದ 6 ಗುಣಗಳಿಂದ ತಾನು ಪೂರ್ಣನಾಗಿದ್ದಾನೆ, ಅವನೇ ಈ ಪುರುಷ. ಅಂಥ ಪುರುಷನಾದ ನಿನಗೆ ನಾನು ನಮಸ್ಕಾರ ಮಾಡ್ತೀನಿ. ನೀನು ಎಲ್ಲಾ ಕಡೆ ಇದೆಯಾ, ಅವಿನಾಶಿ, ನಿನಗೆ ನಾಶ ಅಂತೂ ಇಲ್ಲವೇ ಇಲ್ಲ. ಅಂದ್ರೆ ಅಭಿಪ್ರಾಯ, ಮೊದಲು ಬಂದವನ್ ಎಲ್ಲಾ ಕಡೆ ಹೇಗಿರ್ಲಿಕ್ಕೆ ಸಾಧ್ಯ, ಇನ್ನು ಪದಾರ್ಥಗಳೇ ಹುಟ್ಟಿಲ್ವಲ್ಲ ಅಂದ್ರೆ ಎಲ್ಲಾ ಕಡೆ ಅವನು ಇದ್ದೇ ಇದ್ದಾನೆ, ಪದಾರ್ಥಗಳು ಹುಟ್ಟಿಲ್ಲ ಅಂತ ಹೇಳ್ಬೇಕು. ಆದ್ರೆ ಯಾವ ಪದಾರ್ಥ? ಪ್ರಳಯ ಕಾಲದಲ್ಲಿ ತನ್ನ ಉದರದ ಒಳಗಡೆನೆ ಇರುವಂತಹ ಪದಾರ್ಥ ಜೀವರು. ಈಗ ಹೊಸದಾಗಿ ಜಡ ಪದಾರ್ಥ ಏನಾದ್ರು ಸೃಷ್ಟಿ ಮಾಡ್ತಾನೆ ಅಂತ ಆದ್ರೂ ಕೂಡ ಆ ಜಡ ಪದಾರ್ಥದ ಮೂಲ ವಸ್ತುಗಳಲ್ಲಿ ಅವನು ಇದ್ದೇ ಇರ್ತಾನೆ. ಜೀವರಲ್ಲೂ ಅವನು ಇರ್ತಾನೆ.
ಏನಂದ್ರೆ ದೇಹ ಬರೋದು ಜೀವನಿಗೆ ಯಾವತ್ತೋ ಒಂದು ಸಲಿ ಬರುತ್ತೆ ಅಷ್ಟೇ ಬಿಟ್ರೆ ವಾಸ್ತವಿಕವಾಗಿ ಎಲ್ಲಾ ವಸ್ತುಗಳಲ್ಲಿ ಸದಾ ಭಗವಂತ ನಾಶ ಇಲ್ಲದೆ ಎಲ್ಲಾ ಕಡೆ ಇರ್ತಾರೆ. ಅಂಥ ಕೃಷ್ಣ ನಾನು ಮುಂದೆ ನೋಡ್ತಾ ಇದ್ದೀನಿ ಅಂತ ಕುಂತಿದೇವಿ ಕೃಷ್ಣನನ್ನ ನೋಡ್ತಾ ನೋಡ್ತಾ ಇಷ್ಟೆಲ್ಲ ಅವಳಿಗೆ ನೆನಪಾಗ್ತಾ ಇದೆ. ಅದನ್ನ ಸ್ತೋತ್ರ ಮಾಡ್ತಾ ನಮಸ್ಸೆ ನಿನಗೆ ನಮಸ್ಕಾರ ಮಾಡ್ತೇನೆ ಅಂತ. ಹಾಗಾದ್ರೆ ಇದರಿಂದ ಏನ್ ಗೊತ್ತಾಯ್ತು? ಅವತಾರ ಮಾಡಿದಾಗ ವಯಸ್ಸಿನಲ್ಲಿ ದೊಡ್ಡವಳಾಗಿರ್ಬಹುದು ಕುಂತಿ, ಆದ್ರೆ ನಿಜವಾಗಿ ದೊಡ್ಡವನು ಯಾರು? ಅವನು ಅನಾದಿ ಕಾಲದ ಈ ಪರಮಾತ್ಮ. ಆ ಪರಮಾತ್ಮ ದೊಡ್ಡವನು, ಅವನೇ ಈ ಕೃಷ್ಣ. ಆದ್ರಿಂದ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಇಷ್ಟು ಈ ಶ್ಲೋಕದ ಮುಖಾಂತರ ನಮಗೆ ಉತ್ತರ ಸಿಗ್ತಾ ಇದೆ. ಹಾಗಾಗಿ ನೇರವಾಗಿ ನೋಡಿದ್ರು ಅವನು ಪೂರ್ತಿ ನಮಗ್ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೆಲ್ಲ ಕುಂತಿದೇವಿ ಹೇಳ್ತಾ ಇದ್ದಾಳೆ. ಹಾಗಾದ್ರೆ ಪೂರ್ತಿ ತಾನು ಕೃಷ್ಣ ಅವತಾರದಲ್ಲಿ ಕೃಷ್ಣನ ನೋಡ್ತಾನೆ ಇದ್ರು ಅವರೆಲ್ಲ, ಪಾಂಡವರು, ಕುಂತಿ ಎಲ್ರು. ಅಷ್ಟು ನೋಡಿದ್ರು ಕೂಡ ನಮಗೆ ನೋಡುವಂತ ರೀತಿ, ಸರಿಯಾಗಿ ನೋಡುವ ರೀತಿ ನಮ್ಗೆ ಆಗ್ಲಿಲ್ಲ ಅಂತ ಅಷ್ಟನ್ನ ಕುಂತಿದೇವಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಇನ್ನು ಮುಂದಕ್ಕೇನು ಅದನ್ನೇ ಸಮರ್ಥನೆ ಮಾಡ್ತಾ ಇದ್ದಾಳೆ. ಮುಂದೆ ಒಂದು ಪ್ರಶ್ನೆ ಎತ್ಕೊಂತಾರೆ, ಅಲ್ಲ ಕೃಷ್ಣನನ್ನ ಸಾಕ್ಷಾತ್ತಾಗಿ ನೋಡ್ತಾ ಇದೆಯಾ, ಅದಕ್ಕೆ ತಾನೇ ನಮಸ್ಕಾರನು ಮಾಡ್ತಾ ಇದೆಯಾ? ಇಷ್ಟೆಲ್ಲ ಅವನ ಮಹಿಮೆಯನ್ನು ನೋಡ್ತಾ ಇದ್ದೀರಿ, ಕಾಣ್ತಾ ಇದ್ದೀರಿ, ಇಷ್ಟೆಲ್ಲ ನೋಡಿದ್ರು ಕೂಡ ಯಾಕೆ ಅವನಿಗೆ ಅಲಕ್ಷ್ಯಂ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ, ಇದೊಂದು ಮೂಢತನ ಅನ್ಸತ್ತೆ. ಯಾಕೆ ಈ ರೀತಿ ಕುಂತಿ ಹೇಳ್ತಾಳೆ ಅಂತ ಈ ಪ್ರಶ್ನೆಯನ್ನ ಎತ್ಕೊಂಡು ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಉತ್ತರ ಕೊಡ್ತಾರೆ. ಅದೇನು ಅಂತ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ ನಮಸ್ಕಾರ ಆಚಾರ್ಯ. ಧನ್ಯವಾದ ಗುರುಗಳಿಗೆ. ನಮಸ್ಕಾರ ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಆಚಾರ್ಯ ನಮಸ್ಕಾರ ಆಚಾರ್ಯ ಆಚಾರ್ಯ ನಮಸ್ಕಾರ ಆಚಾರ್ಯ. ಆಚಾರ್ಯ ಆಚಾರ್ಯ ಅಲ್ಲ ಆಫ್ ಮಾಡ್ಬಿಟ್ರಿ. ಆಚಾರ್ಯ ನಮಸ್ಕಾರ.